ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರಮೇಯ ವ್ಲಾಗ್ಸ್. ಸೊ ಇವತ್ತು ನಮ್ಮ ಮಮ್ಮಿ ಹತ್ರ ಇರೋ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಕಲೆಕ್ಷನ್ಸ್ ಎಲ್ಲಾನು ತೋರಿಸ್ತಾ ಇಲ್ಲ, ಕೆಲವೊಂದು ಮಾತ್ರ ತೋರಿಸ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಇದು ಇಷ್ಟ ಆಗತ್ತೆ ಅಂತ ನಂಬಿದ್ದೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನೋಡ್ಬೋದು, ಇವತ್ತು ಸ್ವಲ್ಪ ಸ್ಯಾರೀಸ್ ಮಾತ್ರ ತಗೊಂಡಿದ್ದೀನಿ. ಇವ್ರು ಕಾಣಿಸ್ತಾ ಇದ್ದಾರಲ್ಲ, ಇವ್ರು ನಮ್ಮ ಅತ್ತೆ, ಚಿಕ್ಕತ್ತೆ ಸುಮಾ ಅಂತ, ನಮ್ಮಮ್ಮನ ತಮ್ಮನ ವೈಫು. ಇವ್ರು ನಮ್ಮಮ್ಮ ವಿಮಲಾ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಮ್ಮ ಚಿಕ್ಕತ್ತೆ ಸ್ಯಾರೀಸ್ ತೋರಿಸ್ತಾರೆ ನಿಮಗೆ. ನಮ್ಮಮ್ಮ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ. ಇದು ಫಸ್ಟ್ ಸ್ಯಾರಿ. ಇದು ಮೇ ಬಿ ನಮ್ಮಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿದ್ದು ಅಂತ ಅನ್ಸತ್ತೆ ಅಲ್ವೇನಮ್ಮ? ಹೌದು, ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಅನ್ಸುತ್ತೆ. 3 ವರ್ಷ ಆಯ್ತು. 3 ಇಯರ್ಸ್ ಆಯ್ತಾ? 3 ಇಯರ್ಸ್ ಮುಂಚೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು. ಮೋಸ್ಟ್ ಆಫ್ ದ ಸ್ಯಾರೀಸ್ ನಮ್ಮಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರೋದೇ ಇರುತ್ತೆ. ಮಧ್ಯ ಕೆಲವೊಂದು ಮದ್ವೆದು ಫಂಕ್ಷನ್ದು ಇರುತ್ತೆ, ನಾನು ನಿಮ್ಗೆ ಹೇಳ್ತೀನಿ. ಇದು ನೆಕ್ಸ್ಟ್ ಸ್ಯಾರಿ. ಮೆಹಂದಿ ಗ್ರೀನ್ ಅಂತಾರಲ್ಲ, ಅದಕ್ಕೆ ಆರೆಂಜ್ ಕಾಂಟ್ರಾಸ್ಟ್ ಇರೋ ಸ್ಯಾರಿ. ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಇದು ನನ್ನ ಚಿಕ್ಕಪ್ಪನ ಮದ್ವೆಲಿ ತಗೊಂಡಿದ್ದು ಅಮ್ಮಂಗೆ. ಇನ್ನೂ ಹೊಸ ಥರನೇ ಇದೆ. 17 ವರ್ಷ ಆಯ್ತು. ಈಗ ಈ ತರ ಸ್ಯಾರಿನೂ ಬರಲ್ಲ, ಸಿಲ್ಕ್ ಮೆಟೀರಿಯಲ್ ಕೂಡ ಈ ತರ ಇರಲ್ಲ. ಅವಾಗಿನ ಬ್ಲೌಸ್ ಇದು. ಅವಾಗೆಲ್ಲ ಮುಂಚೆ ವರ್ಕ್ ಮಾಡಿಸ್ತಾ ಇರ್ಲಿಲ್ಲ ಜಾಸ್ತಿ, ಸೊ ಪ್ಲೇನ್ ಇದೆ. ಈಗ ರೀಸೆಂಟ್ ಸ್ಯಾರೀಸ್ ಅಲ್ಲಿ ಅಷ್ಟೇ ಜಾಸ್ತಿ ವರ್ಕ್ ಎಲ್ಲ ಕಾಣೋದು. ಇದು ಮುಂಚಿನ ಸ್ಯಾರಿ. ಅಂಡ್ ನೆಕ್ಸ್ಟ್ ಸ್ಯಾರಿ ಎವರ್ ಗ್ರೀನ್ ಕಾಂಬಿನೇಷನ್, ಮರೂನ್ ವಿತ್ ಗೋಲ್ಡ್ ಕಾಂಬಿನೇಷನ್. ಇದೂನು ಅಷ್ಟೇ ನಮ್ಮಮ್ಮ ಮದ್ವೆ ಟೈಮಲ್ಲೇ ಯಾವಾಗೋ ತಗೊಂಡಿದ್ದು ಅನ್ಸುತ್ತೆ. ಇಲ್ಲ, ವೆಡ್ಡಿಂಗ್ ಆನಿವರ್ಸರಿಯಲ್ಲಿ ತಗೊಂಡಿದ್ದು ಅವ್ರದ್ದು. ಸೊ ಅವಾಗೆಲ್ಲ ಸ್ಟೋನ್ ವರ್ಕ್ ಎಲ್ಲ ಇರ್ತಾ ಇತ್ತಲ್ಲ, ಆ ಥರದ್ದು. ಮರೂನ್ ಕಲರ್ ಸ್ಯಾರಿ ವಿತ್ ಗೋಲ್ಡ್ ಕಾಂಟ್ರಾಸ್ಟ್. ಇದು ಅಷ್ಟೇ ವರ್ಕ್ ಇಲ್ಲದೆ ಇರೋ ಬ್ಲೌಸು. ಈ ಸ್ಯಾರಿ ಬಂದು ನನ್ನ ಮದ್ವೆಲಿ ಅಮ್ಮ ರಿಸೆಪ್ಷನಿಗೆ ಅಂತ ಹಾಕೊಂಡಿದ್ದ ಸ್ಯಾರಿ. ಇದು ಒಂಥರ ಕಲರು, ಒಂಥರ ಸ್ನಫ್ ಕಲರ್ ಅನ್ಸತ್ತೆ. ಎಕ್ಸಾಕ್ಟ್ ಕಲರ್ ಗೊತ್ತಿಲ್ಲ. ವಿತ್ ಪಿಂಕ್, ಲೈಟ್ ಪಿಂಕ್. ಈ ಸ್ಯಾರಿಗೆ ತುಂಬ ಜನ ಇಷ್ಟಪಟ್ಟಿದ್ರು. ತುಂಬ ಜನಕ್ಕೆ ಇಷ್ಟ ಆಗಿತ್ತು ಈ ಸ್ಯಾರಿ. ಆ್ಯಂಡ್ ಇದ್ರ ಬ್ಲೌಸ್ ಬಂದು ಈ ಥರ ವರ್ಕ್ ಎಲ್ಲ. ಇದು ಲೇಟೆಸ್ಟ್ ಸ್ಯಾರಿ, ಸೊ ವರ್ಕ್ ಎಲ್ಲ ಲೇಟೆಸ್ಟ್. ನಮ್ಮ ಸಿಂಬಾ ಎದ್ಬಿಟ್ಟ, ಸೊ ಅಮ್ಮ ಹೋಗಿದ್ದಾರೆ. ಇದು ಡಿಸ್ಟೆಂಪರ್ ಕಲರ್ ಗ್ರೀನ್ ಬರುತ್ತಲ್ಲ, ಆ ಕಲರ್ ಸ್ಯಾರಿ. ಇದು ವಿಡಿಯೋಲಿ ಯಾವ ಕಲರ್ ಕಾಣಿಸ್ತಿದೆ ಗೊತ್ತಿಲ್ಲ. ಇದು ಅಷ್ಟೇ ಅಮ್ಮನ ಹತ್ರ ಇರೋದ್ರಲ್ಲಿ ಒಂದು ಫೇಮಸ್ ಸ್ಯಾರಿ. ಇದು ಒಂದು 3-4 ಇಯರ್ಸ್ ಆಯ್ತು ಅನ್ಸುತ್ತೆ ತಗೊಂಡು. ಆ್ಯಂಡ್ ಇದಕ್ಕೂ ಅಷ್ಟೇ ಸ್ವಲ್ಪ ಲೈಟಾಗಿ ವರ್ಕ್ ಮಾಡಿಸಿದ್ದಾರೆ. ಅಮ್ಮ ಯೂಶಲಿ ಜಾಸ್ತಿ ವರ್ಕ್ ಎಲ್ಲ ಮಾಡಿಸಲ್ಲ, ಇಷ್ಟೇ ಮಾಡಿಸೋದು. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದು ಸ್ವಲ್ಪ ಹಳೆ ಸ್ಯಾರಿ ಅನಿಸುತ್ತೆ. ಇದು ಬಾಟಲ್ ಗ್ರೀನ್ ಸ್ಯಾರಿ. ಇದು ಸೆಲ್ಫ್ ಸ್ಯಾರಿ. ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಲು, ಪೂರ ಗ್ರೀನು. ಇದು ಅಮ್ಮನ ಫೇವ್ರೆಟ್ ಸ್ಯಾರಿ. ಇದು ಅಷ್ಟೇ ನೋ ವರ್ಕ್ ಬ್ಲೌಸು.
ಇದು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ. ಒಂದು 4-5 ಇಯರ್ಸ್ ಆಗಿರ್ಬೋದು ಮುಂಚಿಂದು. ಆರೆಂಜ್ ವಿತ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್. ಅದು ಪಲ್ಲು. ಸೊ ಇದು ಅದರ ಬ್ಲೌಸು. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಇದು ಅಷ್ಟೇ. ಇದು ನನ್ನ ಮದುವೆಲಿ ಅಮ್ಮ ಮುಹೂರ್ತಕ್ಕೆ ಅಂತ ತಗೊಂಡಿದ್ದಿದ್ದು ಸ್ಯಾರಿ. ಇದು ಲೈಟ್ ಒಂಥರ ಸಿ ಗ್ರೀನ್ ಸಿ ಬ್ಲೂ ಥರ. ಇದು ಲಿಟ್ರಲಿ ನಾವು ಬಾರ್ಡರ್ ನೋಡಿ ತಗೊಂಡಿದ್ದು ಸ್ಯಾರಿ ಇದು. ನೀವು ನೋಡ್ಬೋದು ಈ ಥರ ಡಬಲ್ ಬಾರ್ಡರ್ ಥರ ಏನೋ ಬರುತ್ತೆ, ಪೀಕಾಕ್ ಇರೋದು. ಸೊ ಇದು ಅಷ್ಟೇ ಒನ್ ಆಫ್ ದ ಫೇವ್ರೆಟ್ ಸ್ಯಾರೀಸ್ ಆಫ್ ಮಾಮ್ಸ್ ಕಲೆಕ್ಷನ್. ಆ್ಯಂಡ್ ಇದು ಲೇಟೆಸ್ಟ್ ಅಲ್ವಾ, ಸೊ ಇದಕ್ಕೂ ಕೂಡ ವರ್ಕ್ ಇದೆ. ಆ್ಯಂಡ್ ಈ ಸ್ಯಾರಿ ಬಂದು ಬೀಗರು ತರೋ ಸ್ಯಾರಿ. ಇದು ನನ್ನ ಹಸ್ಬೆಂಡ್ ಮನೆಯಿಂದ ಅಮ್ಮಂಗೆ ಕೊಡ್ಸಿದ ಸ್ಯಾರಿ. ನಮ್ಮ ಅತ್ತೆ ಹತ್ರನೂ ಇದೇ ಸೇಮ್ ಸ್ಯಾರಿ ಇದೆ, ಬಟ್ ಕಲರ್ ಚೇಂಜ್. ಅವ್ರದ್ದು ಪ್ಯಾರೆಟ್ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನು, ಅಮ್ಮಂದು ಬ್ಲೂ ವಿತ್ ಗ್ರೀನ್ ಕಾಂಬಿನೇಷನ್. ಇದಕ್ಕೆ ಬ್ಲೂ ಪಲ್ಲು ಬಂದಿದೆ ಆ್ಯಂಡ್ ಬ್ಲೂ ಬ್ಲೌಸ್. ಈ ಥರ ಇದು ಚೆಕ್ಸ್ ಪ್ಯಾಟ್ರನ್ನ ಮಲ್ಟಿ ಕಲರ್ ಸ್ಯಾರಿ ಅಂತ ಹೇಳ್ತಾರೆ ಇದಕ್ಕೆ ಅನ್ಸುತ್ತೆ. ಅದಕ್ಕೆ ಈ ಥರ ಬ್ಲೌಸು. ಆ್ಯಂಡ್ ಇದು ಒಂದು ಲೈಟ್ ಗ್ರೀನ್ ಪಿಸ್ತಾ ಗ್ರೀನ್ ಕಲರ್ ಸ್ಯಾರಿ. ನೀವು ನೋಡ್ಬೋದು ಇದಕ್ಕೆ ಪರ್ಪಲ್ ಕಲರ್ ಕಾಂಬಿನೇಷನ್ ಇದೆ. ಇದಕ್ಕಿನ್ನ ಬ್ಲೌಸೇ ಸ್ಟಿಚ್ ಮಾಡಿಸಿಲ್ಲ ಅಮ್ಮ, ಹಾಗೆ ಇಟ್ಕೊಂಡಿದ್ದಾರೆ. ಬಟ್ ಸ್ಯಾರಿ ಮಾತ್ರ ಫಾಲ್ಸ್ ಹಾಕಿ ಕುಚ್ಚು ಹಾಕ್ಸಿ ರೆಡಿ ಮಾಡಿದ್ದಾರೆ ಹೊಸ ದಿನ. ಆ್ಯಂಡ್ ಇದು ಸ್ಪೆಷಲ್ ಸ್ಯಾರಿ ಆಫ್ ದಿಸ್ ವಿಡಿಯೋ. ಈ ಸ್ಯಾರಿ ಅಮ್ಮಂದು ಮದುವೆ ಸ್ಯಾರಿ, ಬನಾರಸ್ ಸ್ಯಾರಿ. ಇದು ಅವ್ರ ರಿಸೆಪ್ಷನಿಗೆ ಅಂತ ತಗೊಂಡಿದ್ದು, ಮರೂನ್ ಕಲರು. ನನ್ನ ತುಂಬ ಫೇವ್ರೆಟ್ ಸ್ಯಾರಿ. ಸೊ ಈ ಸ್ಯಾರಿಯಲ್ಲಿ ಸಿಲ್ವರ್ ಕೂಡ ಇರುತ್ತಂತೆ. ಅಮ್ಮ ತುಂಬ ಪ್ರಿಷಿಯಸ್ ಆಗಿ ಕಾಪಾಡ್ಕೊಂಡಿದ್ದಾರೆ. ಇದ್ರದ್ದು ಬ್ಲೌಸ್ ಮಾತ್ರ ಹಾಳಾಗ್ಬಿಟ್ಟಿದೆ. ಸೊ ಅಮ್ಮ ಏನು ಮಾಡಿದ್ದಾರೆ, ಅವ್ರದ್ದು ಬಾರ್ಡರ್ ಮಾತ್ರ ಇಟ್ಕೊಂಡು ಬೇರೆ ಕ್ಲಾತ್ಗೆ ಬಾರ್ಡರ್ ಅಟ್ಯಾಚ್ ಮಾಡಿಸಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಹಾಕೊಂಡ್ರೆ ತುಂಬಾ ರಿಚ್ ಆಗಿ ಕಾಣುತ್ತೆ. ಅಂಡ್ 30 ವರ್ಷ ಆಗಿದೆ ಈ ಸ್ಯಾರಿಗೆ. ಸೊ ನೋಡಿದ್ರಲ್ಲ, ಅಮ್ಮ ಹತ್ರ ಇರೋ ಸ್ಯಾರೀಸ್ ಸ್ವಲ್ಪ ಮಾತ್ರ ಇವತ್ತು ತೋರ್ಸಕ್ಕಾಗಿದೆ. ಮತ್ತೆ ಯಾವತ್ತಾದ್ರೂ ಇನ್ನೊಂದು ಸ್ವಲ್ಪ ಸ್ಯಾರೀಸ್ ತೋರ್ಸಕ್ ಟ್ರೈ ಮಾಡ್ತೀನಿ. ನಮ್ಮ ಅತ್ತೆ ಇದ್ದಾರೆ, ನೋಡೋಣ ಬನ್ನಿ, ಅವ್ರನ್ನ ಕೇಳೋಣ ಬನ್ನಿ ಹೇಗೆ ಅನಿಸ್ತಾ ಇದೆ ನಂದು ಯೂಟ್ಯೂಬ್ ಚಾನಲ್ ಅಂತ. ಇವಾಗ ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಲ್ವಾ, ನೀವು ನೋಡ್ತಾ ಇದ್ದೀರಾ ಅಲ್ವಾ ಹೇಗೆ ಬರ್ತಾ ಇದೆ ಅಂತ. ನಿಮ್ಗೇನು ಅನಿಸ್ತಾ ಇದೆ? ಏನಾದರೂ ಸಜೆಷನ್ಸ್ ಏನಾದರೂ ಕೊಡ್ತೀರಾ? ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಒಟ್ಟು ಚೆನ್ನಾಗಿ ಮಾತಾಡ್ತಾಳೆ, ಚೆನ್ನಾಗಿ ಇದು ಮಾಡ್ತಾಳೆ. ಅದು ಇವಾಗ ಅವಳು ಮಾಡ್ತಿರೋದೇ ಒಂದು ನಮ್ಗೊಂಥರ ಖುಷಿ ವಿಷಯ ಅದು. ಅಂದರೆ ಈಗ ಪಾಪುನ ಇಟ್ಕೊಂಡು ಪಾಪು ಮಲಗಿರೋ ಟೈಮಲ್ಲಿ ಅವಳು ಸ್ವಲ್ಪ ಟೈಮ್ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅಂತಂದರೆ ಅದು ಗ್ರೇಟ್ಫುಲ್ಲೇ. ಅದು ಚೆನ್ನಾಗಿ ಮಾಡ್ತಿದ್ದಾಳಲ್ಲ, ಅದು ಅವಳ ಮಾತು ಇದು ಎಲ್ಲ ಎಷ್ಟು ಚೆನ್ನಾಗಿ ಆಡ್ತಾಳೆ, ಚೆನ್ನಾಗಿ ಇದು ಮಾಡ್ತಾಳೆ. ನಮ್ಗೆ ಅದೇ ಒಂದು ಖುಷಿ ವಿಷಯ. ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಎಲ್ಲರೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್, ಮೈ ಮಾಮ್ ಸ್ಯಾರಿ ಕಲೆಕ್ಷನ್. ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗಿರುತ್ತೆ. ಪ್ಲೀಸ್ ಡೂ ಕಮೆಂಟ್ ಆ್ಯಂಡ್ ಲೆಟ್ ಮೀ ನೋ, ಸೊ ದಟ್ ನಾನು ಪಾರ್ಟ್ 2 ಮಾಡೋಕ್ಕೆ ಕೂಡ ಟ್ರೈ ಮಾಡ್ತೀನಿ. ಆ್ಯಂಡ್ ಎಂಡಲ್ಲಿ ಫನ್ ಗ್ಲಿಮ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಪ್ಲೀಸ್ ಡೂ ವಾಚ್ ಇಟ್ ಆ್ಯಂಡ್ ಎಂಜಾಯ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಯು ಆಲ್ ಟೇಕ್ ಕೇರ್. ಬಾಯ್. ಹ್ಯಾವ್ ಎ ನೈಸ್ ಡೇ. Whether you like it or not.
ಥ್ಯಾಂಕ್ ಯು. ಬಾಯ್. ಇವತ್ತಿಗೆ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ.